ಡಿಸ್ಕ್ ಸಮಸ್ಯೆಗೆ ಹೋಮಿಯೋಕೇರ್ನಲ್ಲಿ ಯಾವ ರೀತಿಯ ಚಿಕಿತ್ಸೆಯನ್ನು ನೀಡ್ತೀರಾ? ಅದೇ ಮುಖ್ಯವಾಗಿ ಏನಾಗುತ್ತೆ, ಈ ಡಿಸ್ಕ್ ಡಿಜನರೇಷನಲ್ಲಿ ಕೂಡ ಸ್ಟೇಜಸ್ ಇರುತ್ತೆ. ಸೊ ಅದು ಯಾವ ಒಂದು ಹಂತಕ್ಕೆ ಸವಿತಾ ಇದೆ, ಯಾವ ಥರ ಒಂದು ಇನಿಷಿಯಲ್ ಫ್ಯೂ ಇಯರ್ಸಲ್ಲಿ ಏನಾಗುತ್ತೆ, ಅದು ಸವಿದಾಗ ಅದನ್ನು ನಾವು ಮೈಲ್ಡ್ ಡಿಜನರೇಟಿವ್ ಚೇಂಜಸ್ ಅಂತ ಹೇಳ್ತೀವಿ. ಸೊ ಅದು ಮೈಲ್ಡ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತಕ್ಕಂಥ. ಸೊ ಇದೊಂದು ಸ್ಟೇಜ್ 1 ಅಂತ ಹೇಳ್ತಕ್ಕಂಥದ್ದು. ಸೊ ಅದು ಇನ್ನೂ ಸ್ವಲ್ಪ ಪ್ರೋಗ್ರೆಸ್ ಆಯಿತು ಅಂತಂದಾಗ ಮೈಲ್ಡ್ ಟು ಮಾಡ್ರೇಟ್ ಅಂತ ಹೇಳ್ತೀವಿ. ಅಂದರೆ ಸುಮಾರು ಒಂದು 2-3 ವರ್ಷದಿಂದ ಇದೆ ಅಥವಾ 3-4 ವರ್ಷದಿಂದ ಇದೆ, ಈ ಥರದ್ದು. ಅಂದರೆ ಕಂಪ್ಲೀಟಾಗಿ ಆ ಒಂದು ಸ್ಟ್ರಕ್ಚರಲ್ ಡ್ಯಾಮೇಜ್ ಏನಾಗ್ತಾ ಇದೆ ಅದನ್ನು ಸರಿಪಡಿಸೋ ಥರ ಒಂದು ಟ್ರೀಟ್ಮೆಂಟ್ನ ಕೊಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೊನೆ ಹಂತಕ್ಕೆ ತಲುಪಿದಾಗ ಅದನ್ನ ಸಿವಿಯರ್ ಡಿಸ್ಕ್ ಡಿಜನರೇಷನ್ ಅಥವಾ ಸಿವಿಯರ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತಕ್ಕಂಥದ್ದು. ಸೊ ಕೊನೆ ಹಂತಕ್ಕೆ ಹೋದಾಗ ಅದು ಸರ್ಜರಿ ಅವಶ್ಯಕತೆ ಬೇಕಾಗ್ಬೋದು. ಅದರ್ವೈಸ್ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಔಷಧಿ ಮೂಲಕನೇ ಇದನ್ನ ಸರಿಪಡಿಸುವಂಥದ್ದು. ಈ ಸವಿಯುವಂಥದ್ದು ಏನಿದೆಯಲ್ಲ, ಸೊ ಅದನ್ನು ಸ್ಲೋ ಡೌನ್ ಮಾಡಿ ಆ ಡಿಸ್ಕ್ ಸ್ಟ್ರೆಂಥನ್ ಮಾಡೋ ಥರ ಆಗಿರ್ಬೋದು, ಅಥವಾ ಡಿಸ್ಕ್ ನರ್ವ್ ರೂಟ್ಸ್ನ ಕಂಪ್ರೆಸ್ ಮಾಡ್ತಾ ಇದೆ ಅಂತಂದರೆ ಅದನ್ನು ಡಿಕಂಪ್ರೆಸ್ ಮಾಡೋ ಥರ ಒಂದು ಮೆಡಿಸಿನ್ಸ್ ಕೊಡುವಂಥದ್ದು ಮೇನ್ ಹೋಮಿಯೋಪತಿ ಟ್ರೀಟ್ಮೆಂಟ್ನ ಉದ್ದೇಶ. ಸೊ ಅದರಲ್ಲೂ ಮುಖ್ಯವಾಗಿ ಏನಾಗುತ್ತೆ, ರೂಟ್ ಕಾಸ್ ಅಂತ ಏನು ಹೇಳ್ತೀವಿ, ಮೂಲ ಕಾರಣ. ಸೊ ಅದನ್ನು ಫೈಂಡ್ ಔಟ್ ಮಾಡಿ ಒಂದು ಟ್ರೀಟ್ಮೆಂಟ್ನ ಕೊಡ್ತಕ್ಕಂಥದ್ದು ಇರುತ್ತೆ. ಈ ಡಿಸ್ಕ್ ಪ್ರಾಬ್ಲಮ್ಸ್ ಬರೋದು ಭಾಳ ಥರದ ಕಾರಣಗಳಿಂದ ಬರ್ತಕ್ಕಂಥದ್ದು ಇರುತ್ತೆ. ಸೊ ಅದರಲ್ಲಿ ಪ್ರಮುಖವಾದಂಥ ಕಾರಣ ಏನು, ಸೊ ಅದನ್ನ ಫೈಂಡ್ ಔಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನರಲ್ಲಿ ಏನಾಗುತ್ತೆ, ಏಜ್ ಫ್ಯಾಕ್ಟರ್, ವಯೋಸಹಜವಾಗಿ ಬರುವಂಥದ್ದು ಇರುತ್ತೆ. ಸೊ ಅದು ನ್ಯಾಚುರಲ್ ಅಂತ ಹೇಳ್ತೀವಿ. ಅದು ಹೊರತಾಗಿ ಕೂಡ ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಒಬೇಸಿಟಿ ಅಂತ ಹೇಳ್ತೀವಿ, ಬಾಡಿ ವೇಟ್ ಅತಿ ಹೆಚ್ಚು ಇದ್ದಂಥವರಲ್ಲಿ ಸೊ ಏನಾಗುತ್ತೆ, ಅದು ಡಿಸ್ಕ್ ಮೇಲೆ ಹೆಚ್ಚು ಒತ್ತಡ ಕೊಡೋದ್ರಿಂದ ಅದು ಒಂದು ಪ್ರಮುಖವಾದಂಥ ಕಾರಣ ಸರ್ಟನ್ ಪೇಷಂಟ್ಸಲ್ಲಿ ಅನುವಂಶೀಯವಾಗಿ ಕೂಡ ಬರ್ತಕ್ಕಂಥದ್ದು ಇರುತ್ತೆ. ಫ್ಯಾಮಿಲಿಯಲ್ ಟೆಂಡೆನ್ಸಿ ಅಥವಾ ಹೆರಿಡಿಟರಿ ಇನ್ಫ್ಲೂಯೆನ್ಸ್ ಅಂತ ಏನು ಹೇಳ್ತೀವಿ. ಸೊ ಅದು ಒಂದು ಕಾರಣ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಅಂಥವರಲ್ಲೂ ಕೂಡ ಏನಾಗುತ್ತೆ, ಬೇರೆ ಬೇರೆ ಕಂಡೀಷನ್ ಆ ಥರ ಒಂದು ಜೆನೆಟಿಕ್ ಫ್ಯಾಕ್ಟರ್ಸಿಂದ ಬಂದಾಗ ಅದನ್ನ ನಾವು ಆಂಕಲೋಸಿಂಗ್ ಸ್ಪಾಂಡಲೈಟಿಸ್ ಅಂತ ಹೇಳ್ತೀವಿ. ಸೊ ಆ ಥರದ ಒಂದು ಕಾರಣದಿಂದ ಬರ್ತಕ್ಕಂಥದ್ದು ಇರುತ್ತೆ. ಸೊ ಅದ್ರ ಜೊತೆಗೆ ಸ್ಪಾಂಡಲೋಲಿಸ್ಟಿಸಿಸ್ ಅಂತ ಹೇಳ್ತೀವಿ. ಹಲವಾರು ಥರದ ಒಂದು ಡಿಸೀಸ್ ಕಂಡೀಷನ್ಸ್, ಎಸ್ಪೆಷಲಿ ಬ್ಯಾಕ್ ಪೈನ್ ಆದರೂ ಕೂಡ ಆ ಒಂದು ವರ್ಟಿಬ್ರೆ ಬೋನ್ ಫ್ಯೂಸ್ ಆಗಿಬಿಟ್ಟು ಸ್ಪೈನಲ್ ಕಾರ್ಡ್ನ ಕಂಪ್ರೆಸ್ ಮಾಡುವಂಥ ಒಂದು ಕಂಡೀಷನ್ ಆಗಿರ್ಬೋದು. ಸೊ ಜೆನೆಟಿಕ್ ಫ್ಯಾಕ್ಟರ್ ಹೊರತಾಗಿ ಕೂಡ ಸೊ ಇನ್ನು ಬೇರೆ ಬೇರೆ ಕಾರಣಗಳು ಹೇಳಿದಾಗೆ ಒಂದು ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಇತ್ತೀಚಿನ ಒಂದು ಆಕ್ಯುಪೇಷನಲ್ಲಿ ಒಂದು ಡಿಸ್ಕ್ ಮೇಲೆ ಹೆಚ್ಚು ಒತ್ತಡ ಕೊಡೋ ಥರ ಕೆಲಸ ಮಾಡೋದು, ವೆಯ್ಟ್ ಲಿಫ್ಟ್ ಮಾಡುವಂಥದ್ದು, ಪುಲ್ ಮಾಡುವಂಥದ್ದು, ಅಥವಾ ಕಂಟಿನ್ಯೂಸ್ ಆಗಿ ಸ್ಟ್ಯಾಂಡಿಂಗ್ ವರ್ಕ್ ಮಾಡುವಂಥದ್ದು, ಅಥವಾ ಪ್ರೊಲಾಂಗ್ ಸಿಟ್ಟಿಂಗ್ ಅಂತ ಹೇಳ್ತೀವಿ, ಬ್ಯಾಕ್ ಸಪೋರ್ಟ್ ಇಲ್ಲಲ್ಲೇ ಕೂತ್ಕೊಳ್ಳುವಂಥದ್ದು, ಪಾಸ್ಚರಲ್ ವೇರಿಯೇಷನ್ ಅಂತ ಅಬ್ನಾರ್ಮಲ್ ಪಾಸ್ಚರಲ್ಲಿ ತುಂಬ ಹೊತ್ತು ಕೂತ್ಕೊಳ್ಳುವಂಥದ್ದು ಆಗಿರ್ಬೋದು. ಸೊ ಈ ಥರ ಹಲವಾರು ಥರದ ಒಂದು ಫ್ಯಾಕ್ಟರ್ಸ್ ಏನಾಗುತ್ತೆ, ಈ ಒಂದು ಡಿಸ್ಕ್ ಬೇಗ ಸವಿಯುವಂಥದ್ದು ಅಥವಾ ಬಲ್ಜ್ ಆಗುವಂಥ ಒಂದು ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಅವರಲ್ಲಿ ಯಾವ ಕಾರಣಕ್ಕಾಗಿ ಶುರುವಾಗಿದೆ, ರೂಟ್ ಕಾಸ್ ಏನಿದೆ, ಜೊತೆಗೆ ಆ ಒಂದು ಪೆಥಾಲಜಿಕಲ್ ಚೇಂಜಸ್ ಏನಾಗಿದೆ ಎಲ್ಲದನ್ನು ಫೈಂಡ್ ಔಟ್ ಮಾಡಿ ಒಂದು ಪ್ರಾಪರ್ ಟ್ರೀಟ್ಮೆಂಟ್ನ ನಾವು ರೆಕಮೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ. ಒಂದು ಅವ್ರಿಗೆ ಪೇಯ್ನ್ ಆಗಿರ್ಬೋದು, ಸ್ಟಿಫ್ನೆಸ್ ಆಗಿರ್ಬೋದು, ಯಾವುದೇ ಥರ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಅಂದರೆ ಸೊ ಅದನ್ನು ಬೇಗ ಕಂಟ್ರೋಲ್ ಆಗೋ ಥರನೂ ಮೆಡಿಸಿನ್ಸ್ ಕೊಡೋದ್ರ ಜೊತೆಗೆ ಒಂದು ಪರ್ಮನೆಂಟ್ ಕ್ಯೂರ್ ಆಗೋ ಥರ ಒಂದು ಟ್ರೀಟ್ಮೆಂಟ್ನ ರೆಕಮೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಈವನ್ ತುಂಬ ಜನರಲ್ಲಿ ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸಿಂದ ಕೂಡ ಟ್ರಿಗರ್ ಆಗ್ತಕ್ಕಂಥದ್ದು ಇರುತ್ತೆ. ಸಿವಿಯರ್ ಆಗಿ ವಿಟಮಿನ್ ಡಿ ಅಥವಾ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಆಯಿತು ಅಂತಂದರೆ ಅದರಿಂದನೂ ಕೂಡ ಬೆನ್ನು ನೋವು ಬರ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಅಂಥವರಲ್ಲಿ ಎಲ್ಲೋ ಒಂದು ಕಡೆ ಸಪ್ಲಿಮೆಂಟ್ಸ್ ಅವಶ್ಯಕತೆ ಇರ್ಬೋದು. ಇನ್ನು ಕೆಲವೊಬ್ಬರಲ್ಲಿ ಮಸಲ್ ಪುಲ್ ಆಗೋದ್ರಿಂದ ಮಸಲ್ ಸ್ಪ್ರೈನ್ ಅಂತ ಹೇಳ್ತೀವಿ. ಸೊ ಆ ಥರದ ಒಂದು ಕಾರಣದಿಂದ ಬರ್ತಕ್ಕಂಥದ್ದು ಇರುತ್ತೆ. ಅದನ್ನು ನಾವು ಬ್ಯಾಕ್ ಸ್ಪಾಸ್ಮ್ ಅಥವಾ ಲಂಬ್ಯಾಗೋ ಅಂತ ಕರಿತೀವಿ. ಸೊ ಅಂದರೆ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಒಂದು ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ಸಿಂದನೇ ಬಂದರೂ ಕೂಡ ಅದು ಹೊರತಾಗಿ ಕೂಡ ಬೇರೆ ಬೇರೆ ಕಾರಣದಿಂದ ಬ್ಯಾಕ್ ಪೇನ್ ಬರ್ಬೋದು. ಸೊ ಹಾಗಾಗಿ ಪ್ರಾಪರ್ ಎವ್ಯಾಲ್ಯೂಯೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಂಥ ಒಂದು ಡಿಸೀಸ್ ಕಂಡೀಷನ್ಸಲ್ಲಿ. ಸೊ ಹಾಗಾಗಿ ಒಂದು ಟ್ರೀಟ್ಮೆಂಟ್ನ ಕೊಡುವಾಗ ಸೊ ಅವರ ಒಂದು ಕಂಪ್ಲೀಟ್ ಆದಂಥ ಒಂದು ಡಿಸೀಸ್ ಕಂಡೀಷನ್ನ ಸ್ಟಡಿ ಮಾಡಿ ಒಂದು ರೂಟ್ ಕಾಸ್ ಇರ್ಬೋದು, ಅಥವಾ ಅವ್ರಿಗೆ ಮುಂಚೆ ಏನಾದರೂ ಮೇಜರ್ ಇಲ್ನೆಸ್ ಏನಾದರೂ ಬಂದಿದೆಯಾ ಅಥವಾ ಬೇರೆ ಥರದ ಅದರ್ ಇಲ್ನೆಸ್, ಈಗ ಹೇಳಿದಾಗೆ ಕ್ರೋನಿಕ್ ಗ್ಯಾಸ್ಟ್ರೈಟಿಸ್ ಅಂದರೆ ದೀರ್ಘಕಾಲದಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಂಥವ್ರಲ್ಲೂ ಕೂಡ ಬ್ಯಾಕ್ ಪೇನ್ ಬರ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಗ್ಯಾಸ್ಟ್ರೈಟಿಸ್ ಕಂಟ್ರೋಲ್ ಆಯಿತು ಅಂತಂದಾಗ ಆಟೋಮೆಟಿಕಲಿ ಬ್ಯಾಕ್ ಪೇನ್ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ. ಅಥವಾ ಕಿಡ್ನಿ ಸ್ಟೋನ್ಸ್ ಏನಾದ್ರು ಇತ್ತು, ಪದೇ ಪದೇ ರೀನಲ್ ಸ್ಟೋನ್ಸ್ ಆಗ್ತಾ ಇದೆ ಅಂತ ಅಂದರೆ ಸೊ ಅದರಿಂದ ಕೂಡ ಅಗೇನ್ ಬ್ಯಾಕ್ ಪೇನ್ ಬರುವಂಥ ಒಂದು ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಬ್ಯಾಕ್ ಪೇನ್ಗೆ ಮಲ್ಟಿಪಲ್ ಕಾಸಸ್ ಇರುತ್ತೆ. ಸೊ ಹಾಗಾಗಿ ಅದನ್ನ ಫೈಂಡ್ ಔಟ್ ಮಾಡೋದು ಮ್ಯಾಕ್ಸಿಮಮ್ ಮೆಜಾರಿಟಿ ಆಫ್ ದ ಪೇಷಂಟ್ಸಲ್ಲಿ ಡಿಸ್ಕ್ ಪ್ರಾಬ್ಲಮ್ಸಿಂದನೇ ತೊಂದರೆ ಆಗ್ತಕ್ಕಂಥದ್ದು ಇರುತ್ತೆ. ಅದು ಹೊರತಾಗಿ ಕೂಡ ಯಾವ ಸಮಸ್ಯೆಯಿಂದ ಬಂದಿರುತ್ತೆ ಅದು ನೋಡಿಕೊಂಡು ಆ ಒಂದು ಟ್ರೀಟ್ಮೆಂಟ್ ಕೊಟ್ಟಾಗ ಏನಾಗುತ್ತೆ, ನಿಧಾನ ಕಡಿಮೆನೂ ಆಗುತ್ತೆ, ಕ್ಯೂರ್ ಆಗುವಂಥ ಒಂದು ಚಾನ್ಸಸ್ ಹೆಚ್ಚಿರುತ್ತೆ ಅಂತ ಹೇಳ್ಬೋದು. ಓಕೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57,
ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.